ಮಾರ್ಚ್ 3 ಹುಣ್ಣಿಮೆ ಒಂದು ಚಿಕ್ಕ ಚೊಕ್ಕ ಗ್ರಹಣ ಬಂದಿದೆ. ಅದು ಚಂದ್ರಗ್ರಹಣ. ಇದನ್ನು ಚಿಕ್ಕ ಚೊಕ್ಕ ಚಂದ್ರಗ್ರಹಣ ಅಂತ ಯಾಕಂತ ಹೇಳಿದೆ ಅಂತ ಹೇಳಿದ್ರೆ, ಚಂದ್ರೋದಯ ಹೊತ್ತಿಗೆ ಚಂದ್ರ ಗ್ರಹಣ ಹಿಡ್ಕೊಂಡು ಮೇಲೆ ಬರ್ತಾನೆ. ಎಷ್ಟು ಬರೇ 9 ನಿಮಿಷ. ಈ ದಿವನ ಏನಾಗುತ್ತೆ ಅಂದರೆ 3 ಗಂಟೆ 20 ನಿಮಿಷಕ್ಕೆ ಗ್ರಹಣ, ಚಂದ್ರಗ್ರಹಣ ಸ್ಟಾರ್ಟ್ ಆಗುತ್ತೆ. 4 ಗಂಟೆ 34 ನಿಮಿಷಕ್ಕೆ ಖಗ್ರಾಸ ಆಗತ್ತೆ. ನಂತರ ಹಗಲು ಅಂದರೆ ನಮ್ಗೆ ಕಾಣೋದಿಲ್ಲ. ನಂತರ 5 ಗಂಟೆ 32 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ಈ ಖಗ್ರಾಸದ ಆ ಕಡೆ ಈ ಕಡೆ ನಾವು ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೇವೆ, ಅಂದರೆ ಪಾರ್ಶ್ವ ಚಂದ್ರಗ್ರಹಣ. ಹಾಗೆ ಪಾರ್ಶ್ವ ಚಂದ್ರಗ್ರಹಣ 5 ಗಂಟೆ 32 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೆ ಇದೆ. ಚಂದ್ರ ಈ ಹುಣ್ಣಿಮೆ ದಿವಸ ಚಂದ್ರೋದಯ 6 ಗಂಟೆ 38 ನಿಮಿಷಕ್ಕೆ. ಹಾಗೆ ನಾವು ಉಡುಪಿ ನಾವು ಆಕಾಶ ನೋಡ್ಲಿಕ್ಕೆ ಹೊರಟ್ರೆ 6 ಗಂಟೆ 38 ನಿಮಿಷಕ್ಕೆ ಬರುವ ಚಂದ್ರ ಮೇಲೆ ಬರುವಾಗ ಬರೇ ಒಂದು ಕೊನೆಯ ಹಂತ, ಆ ಲಾಸ್ಟ್ ಒಂದು ಸುಮಾರು 8%, 100ರಲ್ಲಿ 8 ಅಂಶ ಗ್ರಹಣ ಹಿಡ್ಕೊಂಡು ಮೇಲೆ ಬರ್ತಾನೆ. ಚಂದ್ರೋದಯವೇ ಚಂದ. ಹುಣ್ಣಿಮೆ ದಿವಸ ಚಂದ್ರೋದಯ ಭಾರಿ ಚಂದ. ಹಾಗೆ ಸ್ವಲ್ಪ ರಿಫ್ರಾಕ್ಷನಿಂದ ದೊಡ್ಡದಾಗಿ ಕಾಣ್ತಾನೆ. ಹಾಗೆ ನೋಡ್ಲಿಕ್ಕೆ ಒಂದು ಚೆನ್ನಾಗಿ ಆರಾಮದಲ್ಲಿ ನೋಡ್ಬೋದು. ಬರೀ 9 ನಿಮಿಷ ಮಾತ್ರ, 8% ಮಾತ್ರ ಗ್ರಹಣ. 6 ಗಂಟೆ 47 ನಿಮಿಷ ಗ್ರಹಣ ಮುಗಿದ್ಬಿಡ್ತದೆ. ಈ ವರ್ಷದ ಒಂದೇ ಒಂದು ಗ್ರಹಣ ನಮಗೆ, ಇದೊಂದೇ ಗ್ರಹಣ, ಬೇರೆ ಗ್ರಹಣಗಳಿಲ್ಲ. ವರ್ಷದಲ್ಲಿ 3-4 ಇದ್ರೂ ಈ ವರ್ಷ ಒಂದೇ ಗ್ರಹಣ. ಅದರೊಟ್ಟಿಗೆ ನೋಡಲಿಕ್ಕೆ ಚಂದ, ಬರೀ ಕಣ್ಣಲ್ಲಿ ಆರಾಮದಲ್ಲಿ ನೋಡ್ಬೋದು. ಈಗ ಸೂರ್ಯಗ್ರಹಣ ಆದರೆ ಬರೀ ಕಣ್ಣಲ್ಲಿ ನೋಡಬಾರ್ದು, ಅದನ್ನು ಪ್ರತಿಬಿಂಬ ತೆಗೆದು ನೋಡಬೇಕು ಅಂತ ಹೇಳ್ತೇವೆ. ಚಂದ್ರಗ್ರಹಣವನ್ನು ನೇರವಾಗಿ ಚಂದ್ರ ನೋಡ್ಬೋದು. ಚಂದ್ರ ನೋಡ್ತಾ ಈ ಪ್ರಕೃತಿಯ ಸುಂದರ ವಿದ್ಯಮಾನವನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಅದರಲ್ಲಿಯೂ ಹೋಳಿ ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆ ಹೋಳಿಗೆ ಊಟ ಆರಾಮದಲ್ಲಿ ಮಾಡ್ಬೋದು. 6:47ಕ್ಕೆ ಗ್ರಹಣ ಮುಗಿದ್ಬಿಡ್ತದೆ, ತುಂಬ ಖುಷಿ ಪಡ್ಬೋದು. ಹಾಗೆ ಚಂದ್ರನ ಈ ರೀತಿಯ ವಿದ್ಯಮಾನಗಳನ್ನು ನೋಡಬೇಕು. ಪ್ರಕೃತಿಯಲ್ಲಿ ಏನಾಗುತ್ತೆ, ಏನು ವ್ಯತ್ಯಾಸ ಆಗುತ್ತೆ ಅಂದರೆ ಈ ಗುರುತ್ವ ವ್ಯತ್ಯಾಸ ಇರುತ್ತಲ್ಲ. ಈಗ ಚಂದ್ರಗ್ರಹಣ ಅಂದರೆ ಸೂರ್ಯ, ಭೂಮಿ, ಚಂದ್ರರು ಒಂದು ರೀತಿ ಸರಳ ರೇಖೆಯಲ್ಲಿ ಬರುವಂಥ ವಿದ್ಯಮಾನ. ಆದ್ದರಿಂದ ನಮ್ಮ ಭೂಮಿಯ ಮೇಲ್ಪದರದ ಈ ಸಮುದ್ರದ ನೀರಿಗೆ ಸ್ವಲ್ಪ ಗುರುತ್ವ ವ್ಯತ್ಯಾಸ ಆಗಿಬಿಟ್ಟು ತೆರೆಗಳು ಬರ್ತಾವಲ್ಲ, ತೆರೆಗಳಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಫಿಶರ್ ಮ್ಯಾನ್ಗೆಲ್ಲ ಗೊತ್ತುಂಟು. ಅದು ಹೆಚ್ಚು ಕಡಿಮೆ ಆಗುತ್ತೆ. 1 ಫೀಟ್ ಹೆಚ್ಚಾಗಬಹುದು. ಈ ಗ್ರಹಣದ ದಿವಸವೂ ಆಗ್ಬೋದು. ಹುಣ್ಣಿಮೆ ಆದ್ದರಿಂದ, ಗ್ರಹಣವೂ ಆದ್ದರಿಂದ ಹೀಗಾಗಬಹುದು. ಅಷ್ಟು ಬಿಟ್ಟರೆ ಬೇರೇನೂ ಹೊಸತೇನು ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ಭಯ ಅಗತ್ಯ ಇಲ್ಲ, ಅಲ್ಲಿ ಹೊಸತೇನು ಆಗೋದಿಲ್ಲ. ಇದು ಶತಮಾನಗಳಿಂದ ಆರ್ಯಭಟ, ವರಾಹಮಿಹಿರ ಎಲ್ಲರೂ ಹೇಳಿದಂಥ ವಿಚಾರ ನಮಗೆಲ್ಲ ಗೊತ್ತು. ಗ್ರಹಣ ಕಾಲದಲ್ಲಿ ಹೊಸತೇನೂ ಆಗೋದಿಲ್ಲ, ಹೆದರುವ ಅಗತ್ಯವೇ ಇಲ್ಲ. ಅಲ್ಲಿ ಅದಾಗತ್ತೆ ಇದಾಗತ್ತೆ ಅಂತ ಹೇಳೋದು ಯಾವ ಭಾವವೂ ಅಗತ್ಯ ಇಲ್ಲ. ಪ್ರಕೃತಿಯನ್ನು ನೋಡಿ ಖುಷಿ ಪಡಬೇಕು, ಪ್ರಕೃತಿಯನ್ನು ನಾವು ನೋಡಿ ಸವಿಬೇಕು. ಆ ದೃಷ್ಟಿಯಲ್ಲಿ ಗ್ರಹಣ ತುಂಬ ಸುಂದರವಾದ ಗ್ರಹಣ, ಆದರೆ ಚಕ್ಕ ಗ್ರಹಣ. ಹಾಗೆ ನಾವು ಬರೇ ಕಣ್ಣಿಲ್ಲ ಆರಾಮದಲ್ಲಿ ನೋಡ್ಬೋದು. ದೂರದರ್ಶಕ ಇದರಂತೂ ಇಮೇಜ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದ್ದವರು ಪ್ರಯತ್ನ ಪಡಬಹುದು. ನೋಡಿ ಆನಂದಿಸಬೇಕಷ್ಟೇ. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.